ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರನ ಸ್ವಾಗತ. ಸ್ನೇಹಿತರೆ, ನಾನೀಗ ಹೇಳ ಹೊರಟಿರುವುದು ಆನೇಕಲ್ಗೆ 4 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಕ್ಕಮಲ್ಲೇಶ್ವರ ಬೆಟ್ಟದ ದೇವಾಲಯದ ಬಗ್ಗೆ. ಆನೇಕಲ್ ನಗರದ ಸಮೀಪವೇ ಇರುವುದೊಂದೇ ಬೆಟ್ಟ. ಪ್ರಕೃತಿಯ ಸೊಬಗಿನಿಂದ ಕಣ್ಮನಗಳನ್ನು ತಣಿಸುವಷ್ಟು ಸೌಂದರ್ಯವಿತ್ತು, ಹಸಿರಿತ್ತು. ಆದರೆ ನಾಗರಿಕತೆಯ ಹೆಸರಲ್ಲಿ, ಅಭಿವೃದ್ಧಿಯ ಬರದಲ್ಲಿ ಹಸಿರು ನಾಶವಾಗಿ ಕಬ್ಬಿಣ, ಸಿಮೆಂಟ್ ತುಂಬಿಕೊಳ್ಳುತ್ತಿದೆ. ಹೊಸ ಕಾರ್ಖಾನೆಗಳು ಪ್ರಾರಂಭವಾಗಿ ಶಾಂತ ವಾತಾವರಣ ಮಾಯವಾಗುತ್ತಿದೆ. ಆದರೂ ದೇವಾಲಯದ ಸುತ್ತಮುತ್ತ ಪ್ರಶಾಂತ ವಾತಾವರಣವಿದ್ದು ಬಸವಳೆದು ಬೆಂಡಾದ ಜನರು ಅಲ್ಲಿ ಸಮಯ ಕಳೆಯಬಹುದು. ಹಾಗೆಯೇ ಶಿವ ದೇವಾಲಯ ಸಾವಿರಾರು ಭಕ್ತರ ಆಶಯಗಳನ್ನು ಈಡೇರಿಸಿದ ಶಕ್ತಿ ಸ್ಥಳವಾಗಿದೆ. ಸುತ್ತಮುತ್ತಲಿನ ಗ್ರಾಮಸ್ಥರು, ಆನೇಕಲ್, ಬೆಂಗಳೂರು, ದೊಂಸಂದ್ರ, ಕನಕಪುರ ಮುಂತಾದ ನಗರಗಳಿಂದಲೂ ಭಕ್ತರು ಅಲ್ಲಿ ಬಂದು ಶಿವನ ಆರಾಧನೆ ಮಾಡುತ್ತಾರೆ. ಪ್ರತಿ ವರ್ಷ ಇಲ್ಲಿ ಹಲವಾರು ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಇಲ್ಲಿಗೆ ಆಗಮಿಸುವ ಭಕ್ತರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ಗಮನಿಸಿದ ಶ್ರೀ ನವಜ್ಯೋತಿ ಕನ್ನಡ ಕಲಾ ಸಂಘದ ಅಧ್ಯಕ್ಷರಾದ ಶ್ರೀ ಉಮಾಪತಿಯವರು ಹಾಗೂ ಟಿ ನಾಗರಾಜು ಮತ್ತು ಸಂಗಡಿಗರು ಪಾಕಶಾಲೆ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆಯೇ ನಾಮದೇವ್ ಕುಟುಂಬದವರು ಕೊಠಡಿ ನಿರ್ಮಿಸಿಕೊಟ್ಟಿದ್ದಾರೆ ಮತ್ತು ಪೈಟೋಸಾಲ್ ಕಂಪನಿಯ ಸಂಸ್ಥಾಪಕರಾದ ಸುರೇಶ್ ನಾರಾಯಣರವರಿಂದ ಸುಂದರ ಶೌಚಾಲಯ ನಿರ್ಮಾಣವಾಗಿದೆ. ಸ್ನೇಹಿತರೆ, ತುಂಬ ಅಗತ್ಯವಾಗಿ ಬೇಕಿದ್ದ ಮೂಲಭೂತ ಸೌಕರ್ಯಗಳನ್ನು ಮೇಲ್ಕಂಡ ಮೂವರು ನಿರ್ಮಿಸಿಕೊಟ್ಟಿದ್ದು ಸಾವಿರಾರು ಭಕ್ತರಿಗೆ ಅನುಕೂಲ ಮಾಡಿದ್ದಾರೆ. ಶಿವನು ಕೊಟ್ಟ ಸಿರಿಯ ನೀನು ಅಳುಕು ಇರದೆ ಹಂಚಿ ನೋಡು, ಶಿವನು ಮೆಚ್ಚುವ. ಸಿರಿಯು ನಿನ್ನ ತೊರೆದ ವೇಳೆ ವ್ಯತೆಯ ಪಡೆದೆ ಬದುಕಿ ನೋಡು, ಶಿವನೇ ನಿನ್ನ ಬದುಕ ಕಾಯುವ. ನೀಚತನವ ಬಿಟ್ಟು ನೀನು ನೀತಿಯಿಂದ ಗಳಿಸಿ ನೋಡು, ಲೋಕ ಆಳೋ ಅರಸನಂತೆ ಧೀರನಾಗಿ ಬದುಕ ಕಾಣುವೆ ಶ್ರೀ ಕಕ್ಕಮಲ್ಲೇಶ್ವರ ಎಂಬ ಕವಿ ಸಾಲುಗಳು ನೆನಪಾಗುವಂತೆ ಇವರುಗಳು ಸಿರಿಯನ್ನು ಹಂಚಿ ಸಾವಿರಾರು ಜನರಿಗೆ ಅನುಕೂಲ ಮಾಡಿದ್ದಾರೆ. ದೇವಾಲಯದ ಹಿರಿಮೆಗೆ ಗರಿಮೆಯೊಂದನ್ನು ತೊಡಿಸಿದ್ದಾರೆ. ಪ್ರಕೃತಿಯೇ ಆರಾಧಿಸುವ ಏಕೈಕ ತಾಣವೆಂದರೆ ಅದು ಶ್ರೀ ಕಕ್ಕಮಲ್ಲೇಶ್ವರ. ಉದಯ ಸೂರ್ಯನ ಕಿರಣಗಳು ಶಿವನಿಗೆ ನಮಿಸಿ ಸ್ಪರ್ಶಿಸುವ ಅದ್ಭುತ ಸೌಂದರ್ಯದ ತಾಣ ಶ್ರೀ ಕಕ್ಕಮಲ್ಲೇಶ್ವರ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಸ್ಥಳದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗುವುದೆಂದು ಹಾಗೂ ಸೇವೆ ಮಾಡಲು ಸ್ಫೂರ್ತಿ ಹೊಂದುವಿರೆಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಶ್ರೀ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪ್ರಶಾಂತ ವಾತಾವರಣ ಬಯಸುವವರು ಹಾಗೂ ಶಿವನ ಆರಾಧಕರು ಒಮ್ಮೆ ದೇವಾಲಯಕ್ಕೆ ಭೇಟಿ ಕೊಡಿ. ದೇವಾಲಯದಲ್ಲಿ ಮೌನವಾಗಿ ಧ್ಯಾನದಲ್ಲಿ ಕುಳಿತಾಗ ನಿಮ್ಮಲ್ಲಿ ಸಂಚಲನ ಉಂಟಾಗುವುದನ್ನು ಅನುಭವಿಸಿ. ಸ್ನೇಹಿತರೆ, ನಿಮ್ಮ ಅಭಿಮಾನ, ಪ್ರೀತಿ ಬಯಸುವ ನಿಮ್ಮವನೇ ಆದ ಪ್ರಸನ್ನ ಕುಮಾರ್. ಮಾಡೋಣ ಮಿನಿ ಧರ್ಮಸ್ಥಳ, ಅದಕ್ಕೆ ನಾವು ಶ್ರಮಿಸೋಣ ಅಂತ ನಿಮ್ಮೆಲ್ಲರೂ ಸಹಕಾರ ಅದಕ್ಕೆ ಬಯಸ್ತಾ ಇದ್ದೀನಿ. ಮುಂದೆ ಇನ್ನಷ್ಟು ಅಭಿವೃದ್ಧಿ ಕಾಣೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಆ ಹಿರಿಯರಿಬ್ಬರು ಆತೇನೂ ಅದೇನೆ, ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರು ಆ ಕಾಲದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಇವರು ರಮೇಶ್, ಇವತ್ತು ಟ್ರಸ್ಟ್ ಅಧ್ಯಕ್ಷರು ಇವರು ರಮೇಶ್. ಈಗ ನಿಮ್ಗೆಲ್ರಿಗೂ ಗೊತ್ತು ರಮೇಶ್ ಯಾರು ಅಂತ. ರಮೇಶ್ ಇಲ್ಲಿ ದೇವಸ್ಥಾನಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಜೊತೆ ನಿಂತ್ಕೊಂಡು ಮಾಡ್ತಾ ಇರ್ತಕ್ಕಂಥವ್ರು. ನಾವೆಲ್ಲ ಅವರಿಂದ ಇರೋವಂಥವ್ರು. ಅವರೇ ಇಲ್ಲಿ ಮುಂದೆ ನಿಂತ್ಕೊಂಡು ಈ ಕೆಲಸಗಳೆಲ್ಲ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾರೆ. ಮೊದಲಿಗೆ ನಮ್ಮ ಕುಮಾರಸ್ವಾಮಿ ಅವರು ಸಾಮಾನ್ಯವಾಗಿ ಸಾಕಷ್ಟು ಧಾರ್ಮಿಕ ಚಟುವಟಿಕೆಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಈ ಹಿಂದೆ ತಿಮ್ಮರಾಯಸ್ವಾಮಿ ದೇವಸ್ಥಾನದಕ್ಕೆ ಒಂದು ಆರ್ಚ್ ಮಾಡಿಸಿದ್ವಿ. ಈಗಾಗಲೇ ಒಂದು 15 ವರ್ಷಕ್ಕೆ ಮೊದಲೇ ಅದು ಈಗಲೂ ಸಹ ಬೆಳಕಿಗೆ ಬಂದಿದೆ. ಅದರಂತೆ ದೇವಾಂಗ ಸಂಘದ ಸಮುದಾಯ ಭವನದಲ್ಲಿ ಒಂದು ಡೈನಿಂಗ್ ಹಾಲ್ ಮಾಡಿಸ್ಕೊಟ್ವಿ. ಅಲ್ಲದೆ ಹೊಸೂರು ರಸ್ತೆಯಲ್ಲಿ ಒಂದು ಬಸ್ ಸ್ಟಾಪನ್ನು ನಾವು ಸಂಘದಿಂದ ಮಾಡಿಸ್ಕೊಟ್ವಿ. ಇವೆಲ್ಲ ಕಾರ್ಯಕ್ರಮಗಳು ನೋಡಿ ಪ್ರಸನ್ನ ಅವರು ನಮ್ಮ ಬೆಟ್ಟದಲ್ಲೇ ಒಂದು ಅಡುಗೆ ಸಾಲ್ ಮಾಡಬೇಕು ಅಂತೇಳಿ ನಮಗೆ ಕೋರಿಕೆ ಕೊಟ್ಟರು. ಅದನ್ನು ನಾವು ಕಳೆದ ವರ್ಷ ಕೈಗೆತ್ಕೊಂಡು ಕಳೆದ ವರ್ಷ ಇಲ್ಲಿ ಪರ್ವ್ ಮಾಡೋ ದಿವಸಕ್ಕೆ ನಾವು ಅದನ್ನು ಮುಕ್ತಾಯ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಅಡುಗೆ ಸಾಲು. ಅದಕ್ಕೆ ಸುಮಾರು 11 ಲಕ್ಷ ರೂಪಾಯಿ ಖರ್ಚು ಬಂತು. ನಮ್ಮ ಸಂಘದಿಂದ ನಾವು ಹಾಕ್ಕೊಂಡು ಅದನ್ನು ಮಾಡಿಕೊಟ್ಟಿದ್ದೀವಿ. ಅದರ ಪಕ್ಕದಲ್ಲೇ ಇನ್ನೊಂದು ರೂಮ್ ಕಟ್ಕೊಡೋದಕ್ಕೆ ನಮ್ಮ ರಾಜೇಶ್ರವರು ದೊಡ್ಡ ಮನಸ್ಸು ಮಾಡಿಕೊಟ್ಟು ಒಂದು ರೂಮ್ ಮಾಡಿ ಕಟ್ಕೊಟ್ಟಿದ್ದಾರೆ. ಈಗ ಅಲ್ಲಿ ವಸ್ತುಗಳು ಇಟ್ಕೊಳ್ಳೋದು ಮತ್ತು ಅಲ್ಲಿ ಅಡುಗೆ ಸಾಲು ಮಾಡೋದಕ್ಕೆ ತುಂಬ ಅನುಕೂಲ ಆಗಿದೆ. ಈ ಬೆಟ್ಟದಲ್ಲಿ ನಡೀತಕ್ಕಂಥ ಪರ್ವು ಸುಮಾರು 106 ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಅದಕ್ಕೆ ಸಾಕಷ್ಟು ಸಲ ನಾನು ಚಿಕ್ಕ ಹುಡುಗನಿಂದ ಬರ್ತಾ ಇದ್ದೆ, ಈಗಲೂ ಬರ್ತಾ ಇದ್ದೀನಿ.
ಈ ಒಂದು ಬೆಟ್ಟದ ಕಾರ್ಯಕ್ರಮದಲ್ಲಿ ನಾನು ನೋಡಿ ಭಾಳ ಸಂತೋಷ ಆಯಿತು. ನಮ್ಮ ಸೇವೆಯನ್ನು ಇದರಲ್ಲಿ ಸ್ವಲ್ಪ ಇರಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಸನ್ನ ಅವರು ಹೇಳಿದಾಗ ನಾವು ಅದಕ್ಕೆ ಒಪ್ಕೊಂಡು ನಮ್ಮ ಸಂಘದ ಸದಸ್ಯರುಗಳೆಲ್ಲ ಸೇರಿ ಆ ಒಂದು ಅಡುಗೆ ಸಾಲ ಕಟ್ಟಡವನ್ನು ನಿರ್ಮಿಸಿಕೊಟ್ವಿ. ಅದರಿಂದ ಅವರಿಗೆ ಸಾಕಷ್ಟು ಉಪಯೋಗ ಆಗಿದೆ, ಮುಂದೇನೂ ಆಗುತ್ತೆ. ಅದನ್ನೆಲ್ಲರೂ ದೇವರ ಸೇವೆಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ನಾವು ಮಾಡಿರೋ ಕೆಲಸ ಮುಖ್ಯ ಅಲ್ಲ, ಅದನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ಸೇವೆಗೆ ಉಪಯೋಗಿಸೋದು ಬಹಳ ಮುಖ್ಯ. ಅದನ್ನು ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಆ ಟ್ರಸ್ಟ್ನವರು ಅದನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತಾ 12 ಮಾತು ಮುಗಿಸ್ತಾ ಇದ್ದೀನಿ. ಬಂದು ನನ್ನ ಏನಾರ ಬೇಕಾದ್ರೆ ನಾನು ಕೇಳೋರು, ಎಲ್ಲ ರೀತಿ ನನ್ನ ಕೈನಲ್ಲಿ ಏನಾಗ್ತದೋ ನಾನು ಕಿಸ್ಕೆ ಮೇರಿ ದೇವಸ್ಥಾನಕ್ಕೆ ಒಬ್ಬ ಕುಡಿಯೋಕೆ ನೀರು ಇರಲಿಲ್ಲ. ತಕ್ಷಣ ಒಂದೇ ದಿವಸ ಬಂದು ಬೋರ್ವನ್ನು ಕರ್ಕೊಂಬಂದು ಚೆಕ್ ಮಾಡಿ ಬೋರ್ ಹಾಕ್ತೆ, ನೀರು ಓಡ್ತಾ ಇದ್ದೆ, ಪಾಪ ಎಲ್ಲ ಮಾಡ್ತಾರೆ. ಆಮೇಲೆ ಈಗ ದಾರಿ ಬೇಕಂತ ಕೇಳೋರೆ, ನಾನು ಶಾಸಕರು ಕರ್ಕೊಂಬಂದು ಇಲ್ಲಿ ಅವ್ರು ತೋರಿಸಿ ಆ ದಾರಿ ಒಂದು ಮಾಡಿಸ್ಕೊಡ್ತೀರಿ ಅಂತ ಮಾತು ಕೊಟ್ಟಿದ್ದೀರಿ. ಈ ಜಮೀನಲ್ಲಿ ದೇವಸ್ಥಾನದ ಎಷ್ಟೋ ಎಕರೆ ಇದೆ, ಅದು ಎಲ್ಲ ಎಕರೆನೂ ಒಂದೇ ಕಿಂತ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರು 30 ಎಕರೆ ಒಂದೇ ಕಿಂತ ಅರ್ಜಿನಲ್ಲಿ ಕೊಟ್ಟಿದ್ದರು. ಅವರು ಆಗಲ್ಲ ಅಂತ ಹೇಳ್ಬಿಟ್ಟು 5 ಎಕರೆ ಮಾಡಿರಿ ಅಂತ ಹೇಳೋರೆ. ಪಂಚಾಯತಿನಿಗೆ ರೆಜುಲೇಷನ್ ಮಾಡಿ ತಾಲೂಕು ಆಫೀಸ್ಗೆ ಕಳಿಸ್ಕೊಟ್ಟವ್ರೆ. ಅದನ್ನು ಫಾಲೋಅಪ್ ಮಾಡಿ MLAರ್ಗೆ ಹೇಳಿ MLAರ್ ಕಡೆಯಿಂದ ಒಂದು ಫೋನ್ ಮಾಡಿಸಿ ಆ ಪಾಣಿನಲ್ಲಿ ದೇವಸ್ಥಾನದ ಜಮೀನು ಅಂತ ಹೇಳ್ಬಿಟ್ಟು ಹೆಸರು ಬರಬೇಕು. ಆ ಕೆಲಸನ ನಾನು ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅದನ್ನ ಪ್ರಯತ್ನ ಮಾಡ್ತೀನಿ ಅಂತೇಳಿ ಇಲ್ಲಿ ಅದ್ರ ಮುಂದೆ ಮಾತು ಕೊಟ್ಟು ಮಾತನ್ನು ಮುಗಿಸ್ತಾ ಇದ್ದೀನಿ. ಹಿರಿಯರ ಮುಂದೆ ನಾವು ಮಾತಾಡೋದಕ್ಕೆ ಸಣ್ಣ ಚಿಕ್ಕ ನಂಬಿಕೆ, ಆದರೂ ದೇವರ ಸೇವೆ ಮಾಡೋದಕ್ಕೆ ಯಾರು ಇರಬಾರ್ದು. ದೇವರು ಕೊಟ್ಟಿದ್ದ ದೇವರಿಗೆ ಕೊಡ್ತಾರೋದು ಅಷ್ಟೇ. ನಾವು ಯಾರು ಏನು ಅಂಗಡಿಯಲ್ಲಿ ಆಗದೇ ಇರೋಂಥವರೆಲ್ಲ ಕೈಯಿಂದ ಸಹಾಯ ಮಾಡ್ತಾ ಇದ್ದಾರೆ. ಅಂಥ ಸನ್ನಿವೇಶದಲ್ಲಿ ಕೈಲಾಗದ ಸಹಾಯ ಮಾಡಿ ಕೊಟ್ಟಿದ್ದ ದೇವ್ರನ್ನ ದೇವ್ರಿಗೆ ಕೊಡೋದು ಎಲ್ಲ ರೂಪಿಸ್ಕೋಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ದೇವಸ್ಥಾನ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ನೂರಾರು ವರ್ಷದ ಇತಿಹಾಸ ಇದೆ. ನಾನು ಚಿಕ್ಕ ಹುಡುಗ ಇದ್ದಾಗ ಇದೇ ದೇವಸ್ಥಾನದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಂಥ ಒಂದು ದೇವಸ್ಥಾನದಲ್ಲಿ ನನಗೆ ಒಂದು ಸಣ್ಣ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಕೇಳಿದೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಮಿತಿ ಅಧ್ಯಕ್ಷರಿಗೆ ನಾನು ತುಂಬ ಧನ್ಯವಾದ. ಮತ್ತೆ ಮುಂದ್ಗಡೆ ಇನ್ನೂ ತುಂಬಾ ದೊಡ್ಡ ಹಿರಿಯರಿದ್ದೀರಿ, ನಾವೆಲ್ಲ ಚಿಕ್ಕವರು, ಇದರಲ್ಲಿ ಏನು ದೊಡ್ಡ ಪಾತ್ರ ಅಲ್ಲ. ಪ್ರಸನ್ನ ಕುಮಾರ್ ಅವರು ಒಂದು 10 ವರ್ಷದಿಂದ ಬಂದು ಸಾರಿ ಅಂದ್ರೆ ನಮ್ಮ ಕೈಲ ಚಿಕ್ಕದೊಂದು ಸಹಾಯ ಮಾಡ್ತಿದ್ವಿ. ಆದರೆ ಉಳಿಮಾವ್ ರಾಮಯ್ಯನವರು ಇದ್ದಾಗ ಸುಮಾರು 20 ವರ್ಷಕ್ಕೆ ಮೊದಲು ಈ ದೇವಸ್ಥಾನಕ್ಕೆ ಕುಮಾರಸ್ವಾಮಿ ಅವ್ರ ಮುಖಾಂತರ ಬರ್ತಿದ್ವಿ. ಇಷ್ಟೊಂದು ಅಭಿವೃದ್ಧಿ ಆಗಿದೆ. ಈಗ ಮೊನ್ನೆವರು ಒಂದು 7-8 ಜನ ಬಂದು ಕೇಳಿ ಸಾರ್ ಇಲ್ಲೊಂದು ಶೌಚಾಲಯ ಬೇಕು ಅಂತ, ನಾನು ಒಂದು ಚಿಕ್ಕ ಶೌಚಾಲಯವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತೀನಿ. ಅಷ್ಟ್ಬಿಟ್ಟು ದೊಡ್ಡವ್ರ ಮುಂದ್ಗಡೆ ಯಾವುದು ದೊಡ್ಡ ಮಾತಿಲ್ಲ. ನೋಡಿ, ದೇವಸ್ಥಾನ ಜಮೀನು 80 ಎಕರೆ ಇದೆ. ಎಲ್ಲಿದೆ? ಹೊರಟೋದ್ರು ಅವರು, ಚಿನ್ನಪ್ಪನವ್ರು ಹೋಗ್ಬಿಟ್ರು. ಇವರು ರಸ್ತೆ ಕೇಳೋರಂತ ಅವ್ರು ಬಿಟ್ಕೊಡ್ತಾರಂತೆ. ಎಲ್ಲ ರಸ್ತೆನೇ ದೇವಸ್ಥಾನಕ್ಕೆ ಇದ್ದಿದ್ದು, ಇದೆಲ್ಲ ರಸ್ತೆನೇ ಸುತ್ತ ತಿಂದುಬಿಟ್ಟವ್ರೆ. ಯಾರು ತಿಂದವ್ರೆ ನೀವು ಹೇಳ್ಬೇಕು. ಇದೆಲ್ಲ ನಾವೆಲ್ಲ ಕುತ್ಕೊಂಡು ಗೊತ್ತು ನಮ್ಗೆ ಯಾರ್ಯಾರು ತಿಂದವ್ರೆ, ಈ ಜಾಗ ಯಾರ್ಯಾರು ಹಾಕ್ಕೊಂಡವ್ರೆ. ಯಾರು ದೇವಸ್ಥಾನದ ಆಸ್ತಿ ತಿಂದವ್ರು ಬದುಕ್ತಾರೇನ್ರಿ? ಅವ್ರ ವಂಶ ಉದ್ಧಾರ ಆಗ್ತದೇನ್ರಿ? ಮಕ್ಕಳು ಮರಿ ಬೆಳೀತಾರೇನ್ರಿ ನಾಳೆ? ಏನ್ರಿ ಇದೆಲ್ಲ ನಮ್ಮ ಪೂರ್ವಜರು ಹೇಳಿದ್ದಲ್ವಾ, ನಮ್ಮಪ್ಪ ನಮ್ಮ ತಾತ ಹೇಳಿರೋದು. ದೇವಸ್ಥಾನದ ಆಸ್ತಿ ಹಾಕ್ಕೋಬೇಡ್ರು, ನಿಮ್ಮ ಮನೆ ಇರೋಲ್ಲ, ನೀವು ವಂಶ ಬೆಳೆಯಲ್ಲ, ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ಮನೇಲಿ ಜಗಳ, ಗಂಡ ಹೆಂಡ್ರ ನಡುವೆ ಜಗಳ ಎಲ್ಲ ಕಳ್ಕೊಂಬಿಡ್ತೀರ ನೀವು. ದುಡ್ಡಿನಿಂದೆ ಹೋಗಿ, ಆಸ್ತಿಯಿಂದೆ ಹೋಗಿ, ಸುಖ ಇಲ್ಲ, ಸಂಪತ್ತಿಲ್ಲ, ನೆಮ್ಮದಿ ಇಲ್ಲ. ಅದಕ್ಕೆ ಬಂದಿಲ್ಲ ನಾವಿಲ್ಲಿ. ಪ್ರಸನ್ನ ಅವ್ರನ್ನ ಯಾಕೆ ನಾನು ಮೆಚ್ಕೊಳ್ತೀನಿ ಅಂದರೆ ಒದ್ದಾಡಿದ್ದಾರೆ. ಈ ಕಪ್ಪದ ತಕಡಿಗೆ ಹಾಕ್ದಂಗೆ ಈಗ ಬೆಳಗಿನಿಂದ ಅವ್ರ ಕೆಲಸ. ನಾವು ಬರೋಲ್ಲ, ಇವ್ರು ಬಂದರೆ ಅವ್ರು ಬರೋಲ್ಲ, ಅವ್ರು ಬಂದರೆ ಅವ್ರು ಬರೋಲ್ಲ. ಈ ಪಾಪ ಈ ತಾಯಂದಿರು ಇಲ್ಲಿ ಪರಿಚಯ ಆದ್ದೇ ನಮ್ಮ ಮೂಲಕ. ಅವರು ಒಳ್ಳೆ ಭಜನೆ ಮಾಡು ತಾಯಂದಿರು, ಅವ್ರು ಜನ ಬಂದು ಕೂತ್ಕೊಂಡಿದ್ದಾರೆ, ಅವನ್ನೆಲ್ಲ ಗುಡ್ಡೆ ಹಾಕ್ಬೇಕು. ನಿಮ್ಮಂಥ ಭಕ್ತಾದಿಗಳನ್ನ ನೋಡಿ. ಈ ದೇವಸ್ಥಾನ ಒಬ್ಬರಿಂದ ನಾವು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದೀವಲ್ಲ, ನಮ್ಮಿಂದ ಉದ್ಧಾರ ಆಗಿಲ್ಲ, ಅದು ನಿಮ್ಮಿಂದ ಉದ್ಧಾರ ಆಗಿರೋದು. ಯಾಕೆ ಗೊತ್ತಾ? ನೀವು ನಾವು ಸೇರಿದರೆ ಭಕ್ತರು. ಇವತ್ತಿನ
ಕಕ್ಕಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಾ. ತಾವುಗಳು ಇದೇ ರೀತಿ ದಾನ ಧರ್ಮಗಳನ್ನು ಮಾಡೋದರಲ್ಲಿ ಹೆಸರುವಾಸಿ ಎಂದುಕೊಂಡು ನಮ್ಮ ಆನೇಕಲ್ಲಿಗೆ ಕಕ್ಕಮಲ್ಲೇಶ್ವರ ದೇವಸ್ಥಾನಕ್ಕೆ ಒಂದು ಸಾರ್ಥಕತೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರನ್ನೂ ಬೇಡ್ಕೊಳ್ತಾ ಇದ್ದೀನಿ. ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ 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 ನಂದ ಕುಮಾರ ನವನಿತ ಚೋರ ರಾಧೆ ಗೋವಿಂದ ನಂದ ಕುಮಾರ ನವನಿತ ಚೋರ ರಾಧೆ ಗೋವಿಂದ ಬೃಂದಾವನ ಚಂದ
ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶೋಕ ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಜಯ ಜಯ ವಿಠಲ ಜಯ ಹರಿ ವಿಠಲ ರಾಧೆ ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರಿದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರಿದೆಯ ಮೆಟ್ಟಿದವ ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ